ಹಾಯ್ ಎವ್ರಿವನ್, ಇವತ್ತು ನಮ್ಮದು ಕಾಶ್ಮೀರದಲ್ಲಿ ಸೆಕೆಂಡ್ ಡೇ. ಬೋಟ್ ಹೌಸಿಂದ ಚೆಕ್ಔಟ್ ಮಾಡಿ ಡೈರೆಕ್ಟ್ ಪೆಹಲ್ಗಾಮ್ಗೆ ಹೊರಟ್ವಿ. ಇವತ್ತು ನಾವು ಪೆಹಲ್ಗಾಮಲ್ಲಿ ಬೈಸರಣ ವೆಲ್ಲೆ ನೋಡೋ ಪ್ಲ್ಯಾನ್ ಮಾಡಿದ್ವಿ. ಪೆಹಲ್ಗಾಮಿಂದ ಬೈಸರಣ ವೆಲ್ಲೆ 5 ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದು ಅಥವಾ ಪಾನಿ ರೈಡ್ ಕೂಡ ಮಾಡ್ಬೋದು. ಸೊ ಅಲ್ಲಿ ಪೆಹಲ್ಗಾಮಲ್ಲಿ ಪಾನಿ ರೈಡ್ ಮಾಡೋಕ್ಕೆ ಒಂದು ಯೂನಿಯನ್ ಕೂಡ ಎಲ್ಲ ಇರುತ್ತೆ, ತುಂಬ ಜನರು ಇರ್ತಾರೆ. ಪಾನಿ ರೈಡ್ ಸ್ಟೇಷನ್ಗೆ ಹೋದ ತಕ್ಷಣ ಅಲ್ಲಿ ತುಂಬ ಜನರು ಬರ್ತಾರೆ ಕೇಳೋಕ್ಕೆ. ಅಲ್ಲಿ ಬೈಸರಣ ವೆಲ್ಲೆ ಒಟ್ಟಿಗೆ 5-6 ಪಾಯಿಂಟ್ ತೋರಿಸ್ತೀವಿ ಅಂತ ಹೇಳ್ತಾರೆ ಮತ್ತು ರೇಟ್ ಕೂಡ ತುಂಬ ಹೇಳ್ತಾರೆ. ನಾವು ಅಲ್ಲಿ ಹೋಗಿ ಬಾರ್ಗಿಂಗ್ ಮಾಡಬೇಕು, ಇಲ್ಲಾಂದರೆ ಬಕ್ರಾ ಮಾಡ್ತಾರೆ ಅಷ್ಟೇ. ನಾವು ಬಾರ್ಗಿಂಗ್ ಮಾಡೋಕ್ಕೆ ಅಷ್ಟು ಎಕ್ಸ್ಪರ್ಟ್ ಇರಲಿಲ್ಲ, ಸೊ ನಮ್ಮಿಂದ ಜಾಸ್ತಿನೇ ದುಡ್ಡು ತೊಗೊಂಡಿದ್ರು. ಬೈಸರಣ ವೆಲ್ಲೆ ಪಾಯಿಂಟ್ ಬಿಟ್ಟು ಬೇರೆ ಎಲ್ಲ ಪಾಯಿಂಟ್ಸ್ ಎಲ್ಲ ಸೇಮ್ ಇರುತ್ತೆ ನೋಡೋಕ್ಕೆ. ಇವಾಗ ನೋಡ್ತಿರೋದು ಇದೂ ಒಂದು ಪಾಯಿಂಟ್. ಸೊ ಈ ಥರನೇ ಎಲ್ಲ ಇರುತ್ತೆ, ಡಿಫ್ರೆನ್ಸ್ ಗೊತ್ತಾಗಲ್ಲ ಯಾವುದೂ. ನಾವು ಹೋಗೋ ರೋಡ್ ಫುಲ್ಲು ಕೆಸರಾಗಿತ್ತು, ಅಂತೂ ಹೆದರಿ ಹೋದ್ವಿ. ಈ ಅಪ್ಪು ಹೋಗಬೇಕಂದ್ರೆ ಕೆಲವೊಬ್ಬರು ಟೂರಿಸ್ಟ್ಗೆಲ್ಲ ಕುದುರೆಗಳು ಕೂಡ ಜಾರಿ ಬಿದ್ದೋಗಿತ್ತು. ಈ ರೋಡ್ ನೋಡಿ ಹಿಂಗೆ ಕೆಸರಾಗಿತ್ತು. ಫೈನಲ್ ಬೈಸರಣ ವೆಲ್ಲೆ ಬಂದ್ವಿ. ಕಾಶ್ಮೀರದಲ್ಲಿ ಫಸ್ಟ್ ಸ್ನೋ ನೋಡಿದ್ದು ಇಲ್ಲೇ, ಸೊ ತುಂಬ ಖುಷಿ ಆಯಿತು. ಬಟ್ ಈ ಸ್ನೋ ಫ್ರೆಶ್ ಇರಲಿಲ್ಲ. ಸೊ 30 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ನಾವು ರಿಟರ್ನ್ ಬಂದ್ವಿ. ಇಲ್ಲಿ ಶೂ ತೊಗೊಳಕ್ಕೆಲ್ಲ ಹೇಳ್ತಾರೆ, ನಾವು ಶೂ ತೊಗೊಂಡಿರಲಿಲ್ಲ. ಮುಂದೆ ಶೂ ಹಾಕ್ಕೊಂಡು ಸ್ನೋದಲ್ಲಿ ಆಟಾಡಕ್ಕೆ ಹೋದ್ವಿ. ಸ್ವಲ್ಪ ಜಾರಿ ಕೂಡ ಬೀಳ್ತೀವಿ ಇದರಲ್ಲಿ. ರಿಟರ್ನ್ ಬರಬೇಕಂದ್ರೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣ್ತಿತ್ತು. ಆಮೇಲೆ ನಾವು ಲಂಚ್ ಮಾಡಿದ್ವಿ. ಅಲ್ಲಿಂದ ರಿಟರ್ನ್ ಬರುವಾಗ ನಮಗೆ ಒಂದು ರಿವರ್ ಪಾಯಿಂಟ್ ಸಿಕ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ಸೊ ಅಲ್ಲಿ ನಾವು ಸ್ವಲ್ಪ ಇಳಿದು ಫೋಟೋಶೂಟ್ಸ್ ಎಲ್ಲ ಮಾಡಿ ಆ್ಯಂಡ್ ಆ ರಿವರಲ್ಲಿ ನಾವು ಇಳಿದು, ಆ ರಿವರ್ ನೀರು ತುಂಬ ಕೋಲ್ಡ್ ಇತ್ತು. ಹಾಗೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಪೆಹಲ್ಗಾಮಲ್ಲಿ ಬುಕ್ ಮಾಡಿದ್ದ ಹೋಟೆಲ್ಗೆ ಚೆಕ್ ಇನ್ ಮಾಡಿದ್ವಿ.